ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲಪ್ಪ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ, ಇದು ಬಂದು ಆಗುಂಬೆ ಘಾಟು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವ್ಯೂ ನೋಡೋದಕ್ಕೆ. ಹಾಗೆ ಇಲ್ಲಿ ಸಂಜೆ ಟೈಮು ಫಾಗ್ ಬರ್ತಾ ಇರುತ್ತೆ. ಇಲ್ಲಿ ಏನು ಸಂಜೆ ಆಗ್ತಾ ಆಗ್ತಾ ಇಲ್ಲಿ ಯಾವುದೋ ಒಂದು ಮರ ಗಿಡಗಳು ಕಾಣೋದಿಲ್ಲ, ಪೂರ್ತಿ ಫಾಗ್ ಬರ್ತಾ ಇರುತ್ತೆ. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ವ್ಯೂ. ಇನ್ನೂ ಸಂಜೆ ಆಗಿರಲಿಲ್ಲ, ನಾವು ಬಂದಾಗಲೇ 4:30-5 ಗಂಟೆ ಆಗಿತ್ತು ಅಂದ್ಕೊತೀನಿ. ಅವಾಗ ಇನ್ನೂ ಸ್ವಲ್ಪ ಸ್ವಲ್ಪ ತಾನೇ ಬರ್ತಾ ಇತ್ತು. ನೋಡಿ, ಸ್ವಲ್ಪ ಸ್ವಲ್ಪನೇ ಕಾಣ್ತಾ ಇದೆ. ನಾವು ಸಂಜೆ ಒಂದು 6 ಗಂಟೆ, 5:30-6 ಗಂಟೆ ಹಂಗೆ ಬಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಯಾರಾದರೂ ಬಂದಿದ್ರೆ ಗೊತ್ತಿರುತ್ತೆ. ನಾವು ಮೋಡದ ಎಷ್ಟು ಹತ್ರ ಇರುತ್ತೆ ನೋಡಿ, ಅಷ್ಟು ಹತ್ರ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನೀವು ನನ್ನ ಸ್ಪೆಷಲ್ ಫ್ರೆಂಡ್ನ ನೋಡ್ತೀರಾ. ಹಾಗೆ ಒಂದು ಪವರ್ಫುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮಿಸ್ ಮಾಡಿದೆ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ಈಗ ತಾನೇ ಇನ್ನೂ ಸಂಜೆ ಆಗ್ತಾ ಇತ್ತು. ನಾವು ಇದೇ ರೂಟ್ ಹೋಗ್ತಾ ಇದ್ವಿ ಅಲ್ವಾ, ಹಾಗಾಗಿ ಈ ವ್ಯೂ ನಿಮಗೆ ಗೊತ್ತಿರ್ಬೋದು. ರಾಜ್ಕುಮಾರ್ ಫಿಲ್ಮಲ್ಲಿ ಆಗುಂಬೆಯ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ ನೋಡಿ, ಆ ಸಾಂಗು ಇಲ್ಲೇ ಶೂಟ್ ಮಾಡಿರುವಂಥದ್ದು. ಹಾಗಾಗಿ ಈ ಪ್ಲೇಸು ತುಂಬ ಹೆಸರುವಾಸಿಯಾಗಿದೆ ನೋಡೋದಕ್ಕೆ. ನೋಡಿ, ಇನ್ನು ಸ್ವಲ್ಪ ಸ್ವಲ್ಪನೇ ಬರ್ತಾ ಇತ್ತು ಆ ಫಾಗ್ ನೋಡೋದಕ್ಕೆ. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ನಾವು ಹೊನ್ನಾವರದಲ್ಲಿ ಬಂದು ಸ್ಟೇ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಬಂದು ಇಡಗುಂಜಿ ಗಣಪತಿ ಟೆಂಪಲ್. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂದ್ಕೊತೀನಿ. ನಾನು ವಿಡಿಯೋನೂ ಕೂಡ ಹಾಕಿದ್ದೆ, ಹಾಗಾಗಿ ಇವತ್ತೇನು ಜಾಸ್ತಿ ವಿಡಿಯೋ ಮಾಡಿಲ್ಲ ಇಲ್ಲಿ. ಮತ್ತು ಇಲ್ಲಿ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋ ಹಾಗಿಲ್ಲ, ಹಾಗಾಗಿ ನಾನು ನಿಮಗೆ ಹೊರಗಡೆಯಿಂದನೂ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇಲ್ಲಿ ಇವತ್ತು ಹೋಮ ಎಲ್ಲ ನಡೀತಾ ಇತ್ತು. ಏನೋ ಇವತ್ತು ಸ್ಪೆಷಲ್ ಡೇ ಅಂತ ಅಂದ್ಕೊಳ್ತೀನಿ. ಹೋಮ ಎಲ್ಲ ನಡೀತಾ ಇತ್ತು. ಒಂದು ಪವರ್ಫುಲ್ ಗಣಪ ಅಲ್ಲ, ಹಾಗಾಗಿ ಫಸ್ಟ್ ಇವತ್ತು ಬೆಳಗ್ಗೆನೇ ಗಣಪತಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದೇ ರೂಟೆಲ್ಲ ಹೋಗೋದು, ಹಾಗಾಗಿ ನಾವು ಈ ಸೈಡ್ ಬಂದಾಗೆಲ್ಲ ಇಲ್ಲಿ ಬರ್ತಾ ಇರ್ತೀವಿ. ಹೊನ್ನಾವರ ಸೈಡ್ ಬಂದರೆ ಇಲ್ಲಿ ಗಣಪತಿ ಟೆಂಪಲ್, ಅದೇ ಇಡಗುಂಜಿ ಗಣಪತಿ ಟೆಂಪಲ್ಗೆ ಬರ್ತಾ ಇರ್ತೀವಿ. ಹಾಗಾಗಿ ನಿಮಗೂ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಇವತ್ತು ಏನೋ ಹೋಮ ಎಲ್ಲ ನಡೀತಾ ಇತ್ತು. ಇಲ್ಲಿ ಒಳಗಡೆ ಇಲ್ಲಿ ಹಾಲಿದೆ ನೋಡಿ, ಇಲ್ಲೆಲ್ಲ ಹೋಮ ಮಾಡ್ತಾಯಿದ್ದಾರೆ. ಗಣಪತಿ ಹೋಮ, ಸುದರ್ಶನ ಹೋಮ, ಮತ್ತು ಏನೇನೋ ಹೋಮ ಇಲ್ಲಿ ನಡೀತಾ ಇತ್ತು. ಮತ್ತು ಈ ಥರ ಇದೆ. ತುಂಬ ಜನ ಬಂದಿರ್ತೀರ ಇಡಗುಂಜಿ, ಆದರೂ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ, ಒಂದು ನನಗೆ ಮೆಮೊರಿಗೆ ಇರುತ್ತೆ ಅಂತ ಅಂದ್ಬಿಟ್ಟು. ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಏನೋ ಒಂಥರ ವೈಬ್ರೇಷನ್ ಪಾಸಿಟಿವ್ ಬರುತ್ತೆ ಇಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಅಂದರೆ ಜನ ತುಂಬ ರಶ್ ಇರೋದಿಲ್ಲ, ಹಂಗಾಗಿ ದೇವಸ್ಥಾನ ಬರೋದಕ್ಕೆ ತುಂಬ ಇಷ್ಟ. ಯಾಕಂದರೆ ರಶ್ ಇರೋದಿಲ್ಲ ನೋಡಿ, ಯಾವಾಗಲೂ ಫ್ರೀ ಇರುತ್ತೆ, ನಾವು ಎಷ್ಟೊತ್ತು ಬೇಕಾದರೂ ದರ್ಶನ ಮಾಡ್ಬೋದು. ಹಂಗಾಗಿ ನನಗೆ ಇಷ್ಟ. ಮತ್ತು ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಶಾಪಿಂಗ್ ಮಾಲ್ಗಳಿದ್ದು ಏನೂ ತೊಗೊಂಡಿಲ್ಲ. ಇಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರ್ತವೆ, ಹಾಗಾಗಿ ಏನೂ ಕೂಡ ಇಲ್ಲಿ ತೊಗೊಳ್ಳಿಲ್ಲ. ಹಾಗೆ ಹೊರಟ್ವಿ. ಇನ್ನು ನಮ್ಮ ಜರ್ನಿ ತುಂಬ ಲಾಂಗ್ ಇದೆ, ಹಾಗಾಗಿ ತುಂಬ ಹೊತ್ತೇನು ಇರಲಿಲ್ಲ. ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಹೊರಟ್ವಿ, ಟಿಫನ್ ಮಾಡಿಕೊಂಡು ಬಂದಿದ್ವಿ. ಹಾಗಾಗಿ ಇಲ್ಲೇ ಪ್ರಸಾದ ಮಾಡಲಿಲ್ಲ. ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ಮೇಲ್ಗಡೆ ಪ್ರಸಾದದ್ದು ಹಾಲ್ ಇರುತ್ತೆ. ನಾವೇನು ಇಲ್ಲಿ ಪ್ರಸಾದ ಮಾಡಲಿಲ್ಲ. ಮತ್ತಿನ್ನೂ ಊಟಕ್ಕೆ ಟೈಮ್ ಇತ್ತು, ಹಾಗಾಗಿ ನಾವು ಹೊರಟ್ವಿ. ನಾವಿನ್ನು ಮುಂದೆ ಹೋಗ್ಬೇಕಲ್ವ, ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ಫ್ರೆಂಡ್ನ ಮೀಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲೇ ಬರುತ್ತೆ. ಆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಗ್ರೀನರಿ. ಹಾಗೆ ಈಗ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ ಅಲ್ಲ, ಹಾಗಾಗಿ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ನನಗಂತೂ ಈ ಥರ ಗ್ರೀನರಿ ನೋಡೋದಕ್ಕೆ ತುಂಬ ತುಂಬ ಇಷ್ಟ ಆಗುತ್ತೆ. ಇದು ಬಂದು ಹೊನ್ನಾವರ ಬೀಚು, ಹೊನ್ನಾವರ ಬೀಚಲ್ಲ, ಹೊನ್ನಾವರ ಇಡಗುಂಜಿಯಿಂದ ಮುಂದೆ ಬಂದರೆ ಒಂದು ಬೀಚ್ ಸಿಗುತ್ತೆ, ಆ ಬೀಚು. ಇಲ್ಲೆಲ್ಲ ಬರುತ್ತೆ ನೋಡಿ, ಉಪ್ಪುಂದ ಬೈಂದೂರು, ನನ್ನ ಫ್ರೆಂಡ್ ಇರುವಂಥ ಊರು ಉಪ್ಪುಂದ ಬೈಂದೂರು. ಅವಳು
ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾಳೆ, ಬಂದು ಹೋಗಿಲ್ಲಲ್ಲ ಅಂತ ಅಂದ್ಕೊತಾಳೆ. ನೆಕ್ಸ್ಟ್ ಟೈಮ್ ಬಂದಾಗ ಅವರನ್ನು ನಾನು ಮೀಟ್ ಮಾಡಿ ನಾನು ತೋರಿಸ್ತೀನಿ. ಅವರು ಕೂಡ ಯೂಟ್ಯೂಬರ್ ಬೇಬಿ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ನೋಡಿದರೆ ನಿಮಗೆ ಬೀಚ್ಗಳು ಸಿಗುತ್ತೆ ನೋಡೋದಕ್ಕೆ. ನಾವು ಇಲ್ಲಿಂದ ಹೊರಟಿದ್ದು ಮಂಗಳೂರಿಗೆ, ತುಂಬ ಹೊತ್ತು ಕಾಯಿಸೋದು ಬೇಡ. ಇವಾಗ ನಾವು ಹೊರಟಿರುವಂಥದ್ದು ಮಂಗಳೂರು, ಉಡುಪಿ ಮಂಗಳೂರು ಹೋಗ್ತಾ ಇದ್ದೀವಿ. ಇವಾಗ ನಾವಿಲ್ಲಿ ಹೋಗ್ತಾ ಇರುವಂಥದ್ದು ಮಂಗಳೂರು ಹೋಗ್ತಾ ಇದ್ವಿ ಅಲ್ವಾ, ಹಾಗಾಗಿ ನನ್ನ ಫ್ರೆಂಡ್ ಇಲ್ಲೇ ಇರೋದು ಕಾವ್ಯ ಅಂತ ಅಂದ್ಬಿಟ್ಟು. ಇವಳು ಬಂದು ಯೂಟ್ಯೂಬ್ ಫ್ರೆಂಡ್, ಅಂದರೆ ಒಂದು 6 ವರ್ಷದ ಫ್ರೆಂಡು. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ನೋಡಿ, ಆವಾಗ ಫ್ರೆಂಡ್ ಆಗಿದ್ದು. ಭೇಟಿನೇ ಆಗಿರಲಿಲ್ಲ ಇಬ್ಬರೂ, ಬರೀ ಫೋನಲ್ಲೇ ಮೆಸೇಜು ಮತ್ತು ಫೋನಲ್ಲೇ ನಮ್ಮ ಫ್ರೆಂಡ್ಶಿಪ್ 6 ವರ್ಷದ ಫ್ರೆಂಡ್ಶಿಪ್ ಹಾಗೆ ಮುಂದುವರ್ಕೊಂಡು ಬಂದಿದೆ. ಹೀಗೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ, ನಮ್ಮ ಫ್ರೆಂಡ್ಶಿಪ್ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಅಲ್ಲೂ ಕೂಡ ನಾನು ಸ್ವಲ್ಪ ಅಂದರೆ ತುಂಬ ಹೊತ್ತೇನಿರಲಿಲ್ಲ, ಒಂದು ಅರ್ಧ ಗಂಟೆ, ಒಂದು 3/4 ಗಂಟೆ ಇದ್ವಿ ಅಷ್ಟೇ. ಯಾಕಂದರೆ ನಾವು ಮತ್ತೆ ರಿಟರ್ನ್ ನಾವು ಊರಿಗೆ ಬರಬೇಕಿತ್ತಲ್ವ, ಹಾಗಾಗಿ ತುಂಬ ಹೊತ್ತೇನಿರಲಿಲ್ಲ ಅಲ್ಲಿ. ಸ್ವಲ್ಪ ಹೊತ್ತು ಇದ್ಬಿಟ್ಟು ಬಂದ್ವಿ. ನಾನಿಲ್ಲಿ ಉಪ್ಪುಂದ ಮತ್ತು ಬೈಂದೂರು ಅಂತಂದೆ ನೋಡಿ, ಅದು ಬಂದು ನನ್ನ ಅವರು ಬಂದಿದ್ದು. ಇವರೇ ನೋಡಿ ಕಾವ್ಯ, ತುಂಬ ಚೆನ್ನಾಗಿ ನೋಡಿರ್ತೀರ ಯೂಟ್ಯೂಬಲ್ಲಿ. ಇವರು ಕೂಡ ಯೂಟ್ಯೂಬರೇ. ಅಂದರೆ ನೋಡಿ, ಫಸ್ಟ್ ಟೈಮ್ ನಾವು ಭೇಟಿ ಆಗ್ತಾ ಇರುವಂಥದ್ದು, ಆದ್ರೂ ಎಷ್ಟು ಫ್ರೀಯಾಗಿದ್ವಿ ಇಬ್ಬರು ಅಂತಂದರೆ, ಸ್ವಲ್ಪನೂ ನಾವು ಏನೋ ಫಸ್ಟ್ ಟೈಮ್ ಭೇಟಿ ಆಗ್ತಿರೋದಂತಲೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಇಬ್ಬರು ಇದ್ವಿ. ಮತ್ತು ಮಾತಾಡಿದ್ವಿ, ತುಂಬ ಹೊತ್ತು ಮಾತಾಡಿದ್ವಿ. ನಾವಿಬ್ಬರು ಬೇರೆ ಬೇರೆ ಅಂದರೆ ಫ್ರೆಂಡ್ಸ್ ಅಂತಲೇ ಅನ್ಸೋದೇ ಇಲ್ಲ, ಅಕ್ಕ ಅಂತಲೇ ಮಾತಾಡಿಸ್ತಾರೆ. ಕಾವ್ಯ, ನಾನು ಕಾವ್ಯ ಅಂತೀನಿ, ಅವರು ಅಕ್ಕ ಅಂತಂತ ಮಾತಾಡಿಸ್ತಾರೆ. ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಗೊತ್ತಾ, ಫೋನ್ ಮಾಡಿದ್ರು ಅಷ್ಟೇ. ತುಂಬ ಹೊತ್ತು ಮಾತಾಡ್ತೀವಿ. ಯೂಟ್ಯೂಬ್ ಫ್ರೆಂಡು ಇವರಿರೋದು ಮಂಗಳೂರಲ್ಲಿ ಇದ್ವಿ, ತುಂಬ ಹೊತ್ತಿದ್ವಿ. ಪಾಪ ಊಟ ಮಾಡಂತ ಅಂದರು, ಊಟ ಮಾಡಿ ಅಕ್ಕ ಅಂತಂದ್ರು. ನಾವೇ ಬೇಡ, ಟಿಫನ್ ಮಾಡಿದ್ವಿ ಅಲ್ವ, ಹಾಗಾಗಿ ಊಟ ಏನು ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತಿದ್ವಿ. ಅವ್ರ ಮಕ್ಕಳು ಬರೋವರೆಗೂ, ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅವರು ಅಷ್ಟೇ ತುಂಬ ಮುದ್ದಾಗಿ ಮಾತಾಡ್ತಾರೆ. ಏನಾಗಲ್ಲ ಬಾ. ನಿಮ್ಮ ಅಡುಗೆ ಮನೆ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ನೋಡಿ, ಇಲ್ಲಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬಾಕ್ಸ್ ಎಲ್ಲ, ನನಗೆ ಭಾಳ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕ್ಲೀನ್ ಇಲ್ಲ ಅಂತ ಹೇಳ್ತಾಳೆ ಫ್ರೆಂಡ್ಸ್, ಯಾರು ಬೇಜಾರು ಮಾಡ್ಕೋಬೇಡ್ರಿ, ಚೆನ್ನಾಗಿದೆ. ನನಗೆ ಈ ಬಾಕ್ಸ್ಗಳೆಲ್ಲ ಜೋಡಿಸಿರ್ತೀಯಲ್ಲ, ನನಗೆ ಅದು ಭಾಳ ಇಷ್ಟ. ನನಗೆ ವಿಡಿಯೋಗಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಗೊತ್ತಾ. ಸರಿ ಬಾ, ನಿನ್ನ ಸೋಪ್ ತೋರಿಸು. ಇವರು ಕಾವ್ಯಾರಮ್ಮ. ಆಯ್ತು ಹೋಗೋಣ ಹುಡುಗರು. ಅಮ್ಮ ಅಂಕಲ್ ಹತ್ರ ಮಾತಾಡಿ. ಇವರು ಕಾವ್ಯಾರಮ್ಮ. ನಾನು ವಿಡಿಯೋದಲ್ಲಿ ಇವತ್ತೇ ಇಷ್ಟು ಮಾತಾಡ್ತಾ ಇರೋದು, ನಾನು ವಿಡಿಯೋದಲ್ಲಿ. ಇಟ್ಲ ಬರ್ರಿ ಕಾವ್ಯ, ತೋರ್ಸು ಫೋಟೋ. ಇದು ನಮ್ಮ ಕಾವ್ಯ ಮಾಡಿರೋದು ಹರ್ಬಲ್ ಸೋಪ್ಗಳು ಫ್ರೆಂಡ್ಸ್. ಸೋಪು, ಶಾಂಪೂ, ನಂಬರ್ ಹಾಕಿರ್ತೀನಿ. ನಾನು ವಿಡಿಯೋದಲ್ಲಿ ಇವತ್ತೇ ಎಷ್ಟು ಮಾತಾಡ್ತಿರೋದು ನಾನು. ಇವೆಲ್ಲ ಏನು ಸಿರಮು, ಸಿರಮ್ಗಳು, ಇವೆಲ್ಲ ಹರ್ಬಲ್ ಸೋಪ್ಗಳು. ಇದು ಚಾರ್ಕೋಲ್ ಸೋಪು. ಕಾವ್ಯ ಹತ್ರ ತುಂಬ ಹೋಗ್ತವೆ ಅಲ್ಲ, ಅದೇ ಹೈಯೆಸ್ಟ್ ಹೋಗೋದು ನಂದು. ನಂಬರ್ ಹಾಕಿರ್ತೀನಿ, ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್. ಎಲ್ಲ ಮಾಡಿ ಸ್ಟಾಕ್ ಇಟ್ಟಿದ್ದಾಳೆ. ಸ್ಟಾಕ್ ಇಟ್ಕೊಂಡಿದ್ವಿ, ಎಲ್ಲ ಥರದ್ದು ಇದೆ. ಇಲ್ಲೆಲ್ಲ ಥರದ್ದು ಇದೆ, ನಂಬರ್ ಹಾಕಿರ್ತೀನಿ. ಥ್ಯಾಂಕ್ಸ್ ಅಂತ ಏನಲ್ಲ, ಬೇಡ, ಲೇಟಾಗ ಬಾಯ್. ಯೂನಿಫಾರ್ಮ್ ಬಿಚ್ಬಿಟ್ಲ ಅವಾಗಲೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾರಂತ ಗೊತ್ತಾಯ್ತಾ? ಬಂದು ಕಾವ್ಯ ಅಂತ ಅಂದ್ಬಿಟ್ಟು ನಮ್ಮ 6 ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನೋಡಿ, ನಾನು ಯಾವುದೇ ಎಡಿಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ ನಾವೆಷ್ಟು ಕ್ಲೋಸ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಮತ್ತು ಬೇಬಿ ಅಂತ ಅಂದ್ಬಿಟ್ಟು ಅವರು ನೆಕ್ಸ್ಟ್ ನಾನು ತೋರಿಸ್ತೀನಿ ನನ್ನ ವ್ಲಾಗಲ್ಲಿ. ಹೇಳಿದೆ ಅಲ್ಲ ನಾನು ಉಪ್ಪುಂದ ಬೈಂದೂರು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಅಲ್ಲಿ ಬಂದಾಗ ನಾನು ಅವ್ರ ಮನೆಗೆ ಖಂಡಿತ ಹೋಗ್ತೀನಿ, ತೋರಿಸ್ತೀನಿ. ಹೇಳಿದೆ ಅಲ್ಲ ಆವಾಗಲೇ, ತುಂಬ ಏನು ಹರ್ಬಲ್ ಪ್ರಾಡಕ್ಟ್ಗಳನ್ನ ಮಾಡ್ತಾರೆ ಅವರು.
ಸೋಪ್ಗಳು, ವೆರೈಟಿ ಸೋಪ್ಗಳು, ಮತ್ತು ಸಿರಮ್ಗಳು, ಮತ್ತು ಆಯಿಲ್ ಇದು ಫೇಸ್ ವಾಶ್ ಎಲ್ಲ ಇದೆ. ನಾನು ಅವ್ರ ನಂಬರ್ ಹಾಕಿರ್ತೀನಿ, ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ನೀವು ತರಿಸ್ಕೊಳ್ಬೋದು. ನಮ್ಮ ಫ್ರೆಂಡ್ಶಿಪ್ ಹೇಗಿದೆ, ಹಾಗೆ ಬಂದಿದ್ದೆ ಅಲ್ವಾ, ಒಂದು ಸಲ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿಂದ ಹೊರಟಿದ್ದು ನಾವು ಕೊರಗಜ್ಜ ಟೆಂಪಲ್ಗೆ. ಹೇಗಿದ್ರು ಇಲ್ಲೇ ಬಂದಿದ್ವಿ ಅಲ್ವಾ, ಹಾಗಾಗಿ ಕೊರಗಜ್ಜ ಟೆಂಪಲ್ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇದು ನನ್ನ ತುಂಬ ವರ್ಷದ ಕನಸು, ಕೊರಗಜ್ಜ ಟೆಂಪಲ್ ಹೋಗಬೇಕು ಅನ್ನೋದು ತುಂಬ ದಿನದ ಕನಸು. ಅದು ಕೂಡ ನೆರವೇರಿತು. ಅದು ಹೆಂಗೆ ನಮ್ಮದು ಪ್ಲ್ಯಾನ್ ಹೆಂಗೆ ಅಂತಂದರೆ, ಎಲ್ಲಿಗೋ ಬಂದಿರ್ತೀವಿ, ಇನ್ನು ಎಲ್ಲಿಗೋ ಅದು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಅಂತ ಅಂತಾರೆ ನೋಡಿ, ಹಾಗೆ ಯಾವುದೋ ಪ್ಲ್ಯಾನ್ ಇರಲ್ಲ, ಇಮಿಡಿಯೇಟ್ ಪ್ಲ್ಯಾನ್ ಆಗುತ್ತೆ ನಮ್ಮದು. ಹಂಗೆ ನೋಡಿ, ಮಂಗಳೂರಲ್ಲಿ ಬಿಲ್ಡಿಂಗ್ಗಳು ಎಷ್ಟು ಹೈಟ್ ಇದೆ ಅಂತ ಅಂದ್ಬಿಟ್ಟು ನಾವು ಇದನ್ನು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ. ಬೆಂಗಳೂರಲ್ಲಿ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು, ಇಲ್ಲಿ ಮಂಗಳೂರಲ್ಲೂ ಆ ಥರ ಬಿಲ್ಡಿಂಗ್ಗಳಿದೆ. ಅಂದರೆ ಮಳೆ ಇರಲಿಲ್ಲ, ಸ್ವಲ್ಪ ವಾತಾವರಣ ಕೂಲಾಗಿತ್ತು, ವೆದರು ಕೂಲಾಗಿತ್ತು. ನೋಡಿ ಎಷ್ಟು ಹೈಟ್ ಇದೆ ಬಿಲ್ಡಿಂಗ್ಗಳಂತ ಅಂದ್ಬಿಟ್ಟು. ಹಾಗೆ ನಿಮಗೂ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಅಲ್ವಾ, ಇಷ್ಟು ಹೈಟ್ ಇರೋವಂಥ ಅಪಾರ್ಟ್ಮೆಂಟ್ಗಳನ್ನ. ಈಗ ನೋಡಿ, ಈಗ ನಾವು ಬಂದಿದ್ದೀವಿ ಕೊರಗಜ್ಜ ಟೆಂಪಲ್, ಪವರ್ಫುಲ್ ಕೊರಗಜ್ಜ ಟೆಂಪಲ್ಲು. ಇತ್ತೀಚೆಗಂತೂ ತುಂಬ ಜನ ಬರ್ತಾರೆ ಕೊರಗಜ್ಜ ಟೆಂಪಲ್ಗೆ. ತುಂಬ ದಿನದಿಂದ ಹೋಗೋಣ, ತುಂಬ ವರ್ಷದಿಂದನೇ ಹೋಗೋಣ ಅಂತಿದ್ವಿ. ಅದು ಹೇಳ್ತಾರೆ ಅಲ್ಲ, ಯಾವಾಗ ಹೋಗಬೇಕು, ಯಾವಾಗ ಅದು ಆಗುತ್ತೆ ಅವಾಗಲೇ ಹೋಗೋದು. ಸುಮ್ಮನೆ ಅದು ಯಾವಾಗ ಬೇಕಾಗ ಹೋಗಿ ಬರೋದಿಲ್ಲ, ಆ ಟೈಮ್ ಕೂಡ ಬಂದಾಗಲೇ ಹೋಗೋದಂತ ಹೇಳ್ತಾರೆ ಅಲ್ಲ, ಹಾಗಾಗಿ. ಮತ್ತು ಇಲ್ಲಿ ಒಳಗಡೆ ಫೋನ್ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗಿಯೋ ಹಾಗಿಲ್ಲ, ಫೋನಲ್ಲಿ ಮಾತಾಡೋ ಹಾಗೆ ಇಲ್ಲ, ಫೋನ್ ಕಟ್ ಮಾಡಿ ಅಂತಂತಾರೆ ಒಳಗಡೆ. ಮತ್ತು ಇಲ್ಲಿ ಇನ್ನೊಂದು ಕೊರಗಜ್ಜ, ಇದು ಎರಡು ಕುತ್ತಾರಲ್ಲೇ ಇರುವಂಥದ್ದು. ಇದು ಇನ್ನೊಂದು ಹಾದಿ ಸ್ಥಳ ಅಂತ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಬಂದು ದೇವಸ್ಥಾನ ಕಟ್ತಾ ಇದ್ದಾರೆ, ಅಲ್ಲಿ ದೇವಸ್ಥಾನ ಇಲ್ಲ, ಅದಕ್ಕೆ ಬರೀ ಮಂಟಪ ಮಾತ್ರ ಇದೆ. ಇಲ್ಲಿ ಈ ಕೊರಗಜ್ಜೆಗೆ ದೇವಸ್ಥಾನ ಎಲ್ಲ ಕಟ್ತಾ ಇದ್ದಾರೆ. ಇದು ನೋಡಿ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರೋವಂಥ ದೇವಸ್ಥಾನ. ಇಲ್ಲಿ ವಿಡಿಯೋ ಫೋಟೋ ಎಲ್ಲ ತೆಗೆಯೋದಕ್ಕೆ ಬಿಡ್ತಾರೆ ಈ ಕೊರಗಜ್ಜ ಟೆಂಪಲಲ್ಲಿ. ಅಲ್ಲಿ ಇನ್ನೊಂದು ನಾನು ಫಸ್ಟೇ ತೋರಿಸ್ತೆ ನೋಡಿ, ಅಲ್ಲಿ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗಿಯೋ ಹಾಗಿಲ್ಲ, ಫೋಟೋ ಸಮೇತ ತೆಗಿಯೋ ಹಾಗಿಲ್ಲ ಅಲ್ಲಿ. ಈಗ ನಾವಿಲ್ಲಿ ಉಡುಪಿಯಲ್ಲಿ ಪಾಕಶಾಲಾ ಅಂತ ಅಂದ್ಬಿಟ್ಟು ಒಂದು ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಂತೂ ಟಿಫನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಯಾರಾದರೂ ಉಡುಪಿಗೆ ಬಂದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಈ ಹೋಟೆಲ್ ಸ್ಪೆಷಲ್ಲು ಸುಕ್ಕಿನುಂಡೆ ಅಂತೆ. ಇದು ನೋಡ್ತಾ ಇರ್ಬೋದು, ನಮ್ಮ ಮನೆಯವ್ರು ಇದಕ್ಕೆ ಅಂತಿದ್ರು ಸೊಕ್ಕಿನುಂಡೆ ಅಂತ ಅಂತಿದ್ರು. ಸ್ಪೆಷಲ್ ಅಂತ ಅಂದ್ರಲ್ವ, ಹಂಗಾಗಿ ತೊಗೊಂಡ್ವಿ. ಅಂದರೆ ಸ್ವೀಟ್ ಇದೆ, ಅಷ್ಟಾಗಿ ಸ್ವೀಟ್ ತಿನ್ನಲ್ಲ, ನಮಗೇನಷ್ಟು ಲೈಕ್ ಅನ್ನಿಸ್ಲಿಲ್ಲ. ತಿಂದ್ಬಿಟ್ಟು ಹಾಗೆ ನನ್ನ ಫೇವ್ರೆಟ್ ದೋಸೆ ತೊಗೊಂಡ್ವಿ. ಮತ್ತು ಪಾಪ ಕಾವ್ಯ ಊಟ ಮಾಡ್ಕೊಂಡು ಹೋಗ್ರಕ್ಕ ಅಂತ ಅಂದರು. ಹಂಗಾದ್ರೆ ಬೇಡ, ಅಂದರೆ ಟಿಫನ್ನು ಲೇಟಾಗಿ ಮಾಡಿದ್ವಿ ಅಲ್ವಾ, ಹಂಗಾಗಿ ಊಟ ಏನು ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ. ಇವಾಗ ಇಲ್ಲಿ ಟಿಫನ್ ಮುಗಿಸ್ಕೊಂಡು ಇವಾಗ ಊರ ಕಡೆ ಹೋಗ್ತಾಯಿದ್ವಿ. ನಾವು ಊರಿಗೆ ಬರೋದ್ರಲ್ಲಿ 2 ಗಂಟೆ ಆಗಿತ್ತು, ಬೆಳಗಿನ ಜಾವ 2 ಗಂಟೆ ಆಗಿತ್ತು. ನಮಗೆ ತುಂಬ ದೂರ ಆಗುತ್ತೆ ಅಲ್ವಾ, ಹಂಗಾಗಿ ಮತ್ತು ರೋಡು ಸಮೇತ ಅಷ್ಟು ಚೆನ್ನಾಗಿಲ್ಲ, ಸಿಂಗಲ್ ರೋಡ್ ಅಲ್ವಾ, ಹಂಗಾಗಿ ಲೇಟ್ ಆಗುತ್ತೆ ಊರಿಗೆ ಬರೋದಕ್ಕೆ. ಇಂತ 2 ಗಂಟೆ ಆಯಿತು ಊರು ಬಂದು ತಲುಪುವಾಗ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಬರ್ತೀನಿ. ಏನಾದರೂ ಡೌಟ್, ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇವಾಗ ಇದು ಬಂದು ಉಡುಪಿನಲ್ಲಿ ಕಸ್ತೂರ್ಬಾ ಹಾಸ್ಪಿಟಲ್ ಅಂತ, ತುಂಬ ದೊಡ್ಡ ಹಾಸ್ಪಿಟಲ್ಲು. ಇಷ್ಟೊಂದು ವೆಹಿಕಲ್ಗಳು ನಿಂತಿದ್ದು ಗೊತ್ತಾ, ಆಂಬ್ಯುಲೆನ್ಸು ಮತ್ತು ವೆಹಿಕಲ್ಗಳೆಲ್ಲ. ಅಂದರೆ ಇದು ದೊಡ್ಡ ಹಾಸ್ಪಿಟಲ್ ಅಂದ್ಕೊತೀನಿ ಉಡುಪಿನಲ್ಲಿ. ಹಾಗೆ ಮಂಗಳೂರು, ಉಡುಪಿ ಮತ್ತು ಹೊನ್ನಾವರ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ.
ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.